ಹಾವೇರಿಯಲ್ಲಿ ಅನ್ನದಾತರ ರೋಷಾಗ್ನಿ ಸ್ಫೋಟವಾಗಿದೆ. ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ನೋಡ್ತಾ ಇದ್ದ ಹಾಗೆ ಆ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನ ಪಡೆದಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಮೆಣಸಿನಕಾಯಿ ದರ ಏಕಾಏಕಿ ಕುಸಿದಿರೋದು. ಎಪಿಎಂಸಿ ಆಡಳಿತ ಕಚೇರಿಗೆ ಕಲ್ಲು ತೂರಿ ಬೆಂಕಿ ಹಚ್ಚಿ ರೈತರು ತಮ್ಮ ಆಕ್ರೋಶದ ಕಟ್ಟೆಯನ್ನ ಒಡೆದಿದ್ದಾರೆ. ಒಂದೇ ದಿನದಲ್ಲಿ ಕ್ವಿಂಟಾಲ್ ಮೆಣಸಿನಕಾಯಿಗೆ ಒಣ ಮೆಣಸಿನಕಾಯಿಗೆ 8,000 ರೂಪಾಯಿಯಷ್ಟು ಕುಸಿತ ಆಗಿದೆ, ಅಂದ್ರೆ ಕಡಿಮೆ ಆಗಿದೆ ಬೆಲೆ. ಕಾರು ಬೈಕ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ರೈತರು ಹೊರಹಾಕಿದ್ದಾರೆ. 3 ಕಾರು, 10 ಬೈಕು, 2 ಬೊಲೆರೋ ಹಾಗೂ 1 ಅಗ್ನಿಶಾಮಕ ದಳವನ್ನೇ ಸುಟ್ಟು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತರು. ಆ ಮಟ್ಟಿಗೆ ಸಿಟ್ಟಾಗಿರೋದು ಕಂಡು ಬರ್ತಾ ಇದೆ. ನೀವು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ, ಹೇಗೆ ರಣರಂಗವಾಗ್ಬಿಟ್ಟಿದೆ ಆ ಎಪಿಎಂಸಿ ಕಚೇರಿಯ ಮುಂಭಾಗ ಅಂತ. ಎಲ್ಲಿ ನೋಡಿದ್ರು ಕೂಡ ವೆಹಿಕಲ್ಸ್ ನಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಬೆಂಕಿ ಹಚ್ಚಿದ್ದಾರೆ ರೈತರು. ಕಾರಣ ಇದಕ್ಕೆ ಕೇವಲ ಕೆಲವೇ ದಿನಗಳ ಹಿಂದೆ 20,000 ಇದ್ದಂತಹ ಕ್ವಿಂಟಾಲ್ ಒಣ ಮೆಣಸಿನಕಾಯಿ ಬೆಲೆ ನೋಡ್ತಾ ಇದ್ದಾಗೆ 12,000ಕ್ಕೆ ಇಳಿದಿದ್ದು. ಆಲ್ಮೋಸ್ಟ್ ಒಂದೇ ದಿನದಲ್ಲಿ 8,000 ರೂಪಾಯಿ ಡಿಫರೆನ್ಸ್ ಬಂದಿದೆ. ಇದು ಹೇಗೆ? ಇದು ನಮ್ಗೆ ಅನ್ಯಾಯ. ಬರಗಾಲದಲ್ಲಿ ಬಂಗಾರದಂತಹ ಬೆಳೆಯನ್ನು ನಾವು ಬೆಳೆದಿದ್ವಿ, ನಮ್ಮ ಸಾಲ ಎಲ್ಲವೂ ತೀರುತ್ತೆ ಈ ಬೆಳೆಯನ್ನ ಮಾರಿ ಬಂದಂತಹ ದುಡ್ಡಿನಿಂದ ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲವೂ ಉಲ್ಟಾ ಆಯ್ತು ಅಂತ ಆಘಾತಕ್ಕೆ ಒಳಗಾದಂತಹ ರೈತರು ಹಿಂಸಾತ್ಮಕ ಪ್ರತಿಭಟನೆಯ ದಾರಿಯನ್ನ ಹಿಡಿದಿದ್ದಾರೆ. ದಿಕ್ಕಾಪಾಲಾಗಿ ಅಲ್ಲಿ ಕಂಗಾಲಾಗಿ ಕೆಲವೊಂದಷ್ಟು ಜನ ಓಡ್ತಾ ಇರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಒಂದು ದೃಶ್ಯಾವಳಿಯಲ್ಲಿ. ಇನ್ನೊಂದು ದೃಶ್ಯಾವಳಿಯಲ್ಲಿ ಸಿಕ್ಕ ವಾಹನಕ್ಕೆ ಬೆಂಕಿ ಹಚ್ಚಲಾಗಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಎಪಿಎಂಸಿ ಕಚೇರಿಯಲ್ಲೂ ಕೂಡ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಇದಕ್ಕೆಲ್ಲ ಮೇನ್ ಕಾರಣ ಅಂತ ಹೇಳಿದ್ರೆ ನಾನು ಈಗಷ್ಟೇ ಹೇಳ್ತಾ ಇದ್ನಲ್ಲ, ಬರಗಾಲ ಅಂತ ಗೊತ್ತಿದ್ರು ಕಷ್ಟಪಟ್ಟು ಸಾಲ ಮಾಡಿ ರೈತರು ಬಂಗಾರದಂತಹ ಬೆಳೆಯನ್ನ ಬೆಳೆದಿದ್ರು. ಆ ಬೆಳೆಯನ್ನ ಮಾರಿ ನಮ್ಮ ಸಾಲಗಳು ತೀರುತ್ತೆ, ಕಷ್ಟ ಪರಿಹಾರ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ದರ 20,000 ಇದ್ದಿದ್ದು ಆಲ್ಮೋಸ್ಟ್ 12,000ಕ್ಕೆ ಇಳಿದಿದೆ. ಆಲ್ಮೋಸ್ಟ್ 8,000ದಷ್ಟು ಕಡಿಮೆ ಆಗಿದೆ. ಇದರಿಂದ ಆಘಾತಕ್ಕೆ ಒಳಗಾಗಿದ್ದಾರೆ ರೈತರು. ಬಟ್ ಆಡಳಿತ ಮಂಡಳಿ, ಎಪಿಎಂಸಿ ಆಡಳಿತ ಮಂಡಳಿ ಹೇಳ್ತಾ ಇದ್ದಿದ್ದು ಕಂಟಿನ್ಯೂಸ್ ಆಗಿ ಸಪ್ಲೈಗಳು ಬರ್ತಾ ಇತ್ತು. ಕಂಟಿನ್ಯೂಸ್ ಆಗಿ ಬ್ಯಾಡಗಿ ಮಾರುಕಟ್ಟೆಗೆ ಲಕ್ಷಗಟ್ಟಲೆ ಚೀಲಗಳು ಒಣ ಮೆಣಸಿನಕಾಯಿದು ಬರ್ತಾ ಇತ್ತು. ಇದರ ಪರಿಣಾಮ ದಿಢೀರಂತ ಬೆಲೆ ಇಳಿಕೆ ಆಯಿತು. ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇದನ್ನ ಕೇಳುವಂತಹ ಸ್ಥಿತಿಯಲ್ಲಿ ರೈತರು ಇರಲಿಲ್ಲ. ಪೇಷನ್ಸ್ ಅನ್ನ ಕಂಪ್ಲೀಟ್ ಆಗಿ ಕಳ್ಕೊಂಡಿದ್ರು. ಹೀಗಾಗಿ ರಣರಂಗವಾಗಿ ಬದಲಾಗಿದೆ ಎಪಿಎಂಸಿ ಕಚೇರಿಯ ಮುಂಭಾಗ. ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇರೋದನ್ನ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ.